दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಅಂದ್ರೆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ರೀಸನ್ ಏನು ಅಂದ್ರೆ, ನಾವು ಹಿಂದಿನಲ್ಲಿ ನಂಗೆ ಹಿಂದಿ ಬರ್ತಾ ಇದೆ, ಆದ್ರೆ ನಾನು ಯಾರ ಜೊತೆ ಇನ್ನೂ ಮಾತಾಡ್ಲಿಲ್ಲ, ಮಾತಾಡ್ಬೇಕು ಅಂದ್ರೆ ಮಿಸ್ಟೇಕ್ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಇದೆ. ಸೊ ಆ ಫಿಯರ್ ಇಂದ ಏನ್ ಮಾಡ್ತೀವಿ, ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ನನ್ನ ಒಂದು ಅಡ್ವೈಸ್ ಏನು ಅಂದ್ರೆ, ಫಸ್ಟ್ ನೀವು ನಿಮ್ಮೊಂದಿಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಳಿ, ಬೇರೆ ಯಾರು ಬೇಡ. ಮೊದಲು ನಿಮ್ಮ ಜೊತೆನಲ್ಲಿ ನೀವು ಮಾತಾಡ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕದ ಸಿಚುಯೇಷನ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ನಾವು ನಮ್ಮ ಜೊತೆನೆ ಮಾತಾಡ್ಕೋಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಆ ಥರ ನಿಮ್ಮ ಸಿಚುಯೇಷನ್ನ ನೋಡಿಕೊಂಡು ನೀವು ಏನು ಬೇಕಾದ್ರೂ ಮಾತಾಡ್ಬೋದು. ಅವಾಗ ಯಾವ ಫಿಯರ್ ಇರೋದಿಲ್ಲ. ಮತ್ತು ಹಿಂದಿನಲ್ಲಿ ಸೆಂಟೆನ್ಸ್ ಮೇಕಿಂಗ್ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಸೆಂಟೆನ್ಸ್ಗಳು ನಿಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ, ಆವಾಗ ಫಿಯರ್ ಹೊರಟೋಗಿ ನೀವು ಬೇರೆಯವ್ರ ಜೊತೆನಲ್ಲೂ ಹಿಂದಿನಲ್ಲಿ ಆಟೋಮೆಟಿಕ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಹಾಗಾಗಿ ಈ ವಿಡಿಯೋನ ಶುರುವಿಂದ ಕೊನೆವರೆಗೂ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಹೌದಲ್ಲ, ನಾನು ಈ ಥರ ಶುರು ಮಾಡ್ಬೋದಲ್ಲ, ಇಷ್ಟು ದಿನ ಸುಮ್ಮನೆ ಆಗ್ಬಿಟ್ನಲ್ಲ, ಇನ್ಮೇಲೆ ನಾನು ಒಬ್ಬನೇ ಇದ್ರೂ ಪರವಾಗಿಲ್ಲ, ಒಬ್ಬಳೇ ಇದ್ರೂ ಪರವಾಗಿಲ್ಲ, ನಾನು ಹಿಂದಿನಲ್ಲಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ಇದು 100% ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ಈಗ ನೋಡೋಣ. ಈ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋ ಸಿಗ್ತಾ ಇರುತ್ತೆ, ಹಿಂದಿ ಕಲಿಯೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಓಕೆ, ಇಂದು ನಾನು ಬೆಳಿಗ್ಗೆ 5:30ಕ್ಕೆ ಎದ್ದೆ. 5:15ಗೋ 6 ಗಂಟೆಗೋ ಎಷ್ಟೊತ್ತಿಗೆ ಹೇಳ್ತಿರಲ್ವಾ, ಎದ್ದ ಕೂಡಲೇ ನೀವೇನು ಹೇಳ್ಕೋಬೇಕು, ಈಗ ಎದ್ದೆಪ್ಪ ಅಂತ ಹೇಳೋ ಬದಲು ನೀವು ಹಿಂದಿನಲ್ಲೇ ಹೇಳ್ಕೊಂಡ್ರಾಯ್ತು. ಇಂದು ನಾನು ಬೆಳಿಗ್ಗೆ 5:30ಕ್ಕೆ ಎದ್ದೆ. ಇಂದು ಅನ್ನೋದಕ್ಕೆ ಗೊತ್ತಿರುತ್ತೆ ನಿಮಗೆ, ಆಜ್ ಮೈ ಅಥವಾ ಮೈ ಆಜ್ ಮೈ ಏನಾದರೂ ಹೇಳಿ, ನೋ ಪ್ರಾಬ್ಲಮ್. ಸುಬಹ 5:30 ಬಜೆ ಉಠಾ. ಮೈ ಆಜ್ ಸುಬಹ 5:30 ಬಜೆ. 5:30ಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀನಿ, 5:30 ಅಂದ್ರೆ ಅರ್ಧ ಎಲ್ಲೆಲ್ಲಿ ಬರುತ್ತೆ, 5:30, 5:15, 6:15, 7:15, ಸಾಢೆ ಅನ್ನೋ ವರ್ಡನ್ನ ಸೇರಿಸಿದಾಯ್ತು. ಮೈ ಆಜ್ ಸುಬಹ 5:30 ಬಜೆ ಗಂಟೆಗೆ ಉಠಾ. ಉಠಾ ಅಂದ್ರೆ ಎದ್ದೆ. ಒಂದು ಸೆಂಟೆನ್ಸ್ ಆಯ್ತಾ? ಬೇರೆಯವ್ರು ಯಾರಾದ್ರೂ ಬೇಕಾಯ್ತಾ? ಯಾರು ಬೇಕಿಲ್ಲ, ನಿಮಗೆ ನೀವೇ ಹೇಳ್ಕೋಬಹುದು. ಈಗ ಬ್ರಷ್ ಮಾಡುತ್ತಿದ್ದೇನೆ. ಈಗ ಬ್ರಷ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕು. ಏನ್ ಹೇಳ್ತೀರಾ, ಏನ್ ಹೇಳ್ಬೇಕು, ಹೇಳ್ತಾ ಹೋಗಿ. ಅಬ್ ಬ್ರಷ್ ಕರ್ ರಹಾ ಹೂಂ. ನೋಡಿ, ಈಗ ನಾನು ಅಂತ ಏನು ಬೇಕಾಗಲ್ಲ ಅಲ್ವಾ, ಬ್ರಷ್ ಮಾಡ್ತಿದ್ದೀನಿ ಅಂದ್ರೆ ಅದು ಅಂಡರ್ಸ್ಟುಡ್ ನಾನು ಅಂತಾನೆ. ಅಬ್ ಬ್ರಷ್ ಕರ್ ರಹಾ ಹೂಂ. ಬ್ರಷ್ ಕರ್ ರಹಾ ಹೂಂ. ಈಗ ಬ್ರಷ್ ಮಾಡಿದೆ. ಬ್ರಷ್ ಮಾಡಿ ಆಗುತ್ತೆ, ಅವಾಗ ಹೇಳ್ಕೊಡಿ, ಈಗ ಬ್ರಷ್ ಮಾಡಿದೆ. ಅಬ್ ಈಗ ಬ್ರಷ್ ಕಿಯಾ. ಕಿಯಾ ನೋಡಿ, ಕರ್ ರಹಾ ಹೂಂ ಮಾಡುತ್ತಿದ್ದೇನೆ, ಮಾಡ್ತಾ ಇದ್ದೀನಿ. ಕಿಯಾ ಅಂದ್ರೆ ಮಾಡಿದೆ. ಬ್ರಷ್ ಕಿಯಾ. ಅಮ್ಮ ಕುಡಿಯಲು ಬಿಸಿ ನೀರು ಕೊಟ್ಟಳು. ಅಮ್ಮ ಕುಡಿಯಲು ಬಿಸಿ ನೀರು ಕೊಟ್ಟಳು. ಅವಾಗ ಕೊಟ್ಟಳು ಅಂದಾಗ ನೀವೇನ್ ಮಾಡ್ಬೇಕು, ಅಮ್ಮ ಮಾನೆ ಪೀನೆ ಕೆ ಲಿಯೆ. ನೋಡಿ, ಕುಡಿಯಲು, ಪೀನೆ ಕೆ ಲಿಯೆ ಗರಂ ಪಾನಿ ದಿಯಾ. ಗರಂ ಪಾನಿ ಬಿಸಿ ನೀರು, ಕೊಟ್ಟಳು ದಿಯಾ, ದೇತಿ ಹೇ ಕೊಡುತ್ತಾಳೆ, ಕೊಟ್ಟಳು ದಿಯಾ ಪಾಸ್ಟ್ ಟೆನ್ಸ್. ಮಾನೆ ಪೀನೆ ಕೆ ಲಿಯೆ ಗರಂ ಪಾನಿ ದಿಯಾ. ಈಗ ನಾನು ಬಿಸಿ ನೀರು ಕುಡಿಯುತ್ತಿದ್ದೇನೆ. ಈಗ ನಾನು ಬಿಸಿ ನೀರು ಕುಡಿತಾ ಇದ್ದೀನಿ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಾ, ಈಗ ಗೊತ್ತಾಗಿದೆಯಲ್ವಾ. ಅಬ್ ಮೈ ಬಿಸಿ ನೀರು ಗರಂ ಪಾನಿ ಕುಡಿಯುತ್ತಿದ್ದೇನೆ. ಡ್ರಿಂಕಿಂಗ್. ಪೀ ರಹಾ ಹೂಂ. ಈ ತರದ ಸೆಂಟೆನ್ಸ್ ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಪೀ ರಹಾ ಹೂಂ ಹೇಳ್ತಾ ಇರೋ ಹುಡುಗಿ ಆದ್ರೆ ಪೀ ರಹಿ ಹೂಂ ಹೇಳಿದ್ರೆ ಆಯ್ತು. ಅಬ್ ಮೈ ಗರಂ ಪಾನಿ ಪೀ ರಹಾ ಹೂಂ. ನಾನು ಬಿಸಿ ನೀರು ಕುಡ್ದಾಯ್ತಲ್ಲ, ಅವಾಗ ಗ್ಲಾಸ್ ಇಡಬೇಕಾದ್ರೆ ನಾವು ಹೇಳ್ಕೋಬೇಕು ಏನಂತ, ನಾನು ಬಿಸಿ ನೀರು ಕುಡಿದೆ. ನಾನು ಮೈನೆ ಗರಂ ಪಾನಿ ಪಿಯಾ. ನೇ ಬರೋದು ಪಾಸ್ಟ್ ಟೆನ್ಸ್ ಅಲ್ಲಿ ಮಾತ್ರ. ಮೈನೆ ಗರಂ ಪಾನಿ ಪಿಯಾ. ನೇ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದಕ್ಕೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನೋಡಿ. ಓಕೆ, ಮೈನೆ ಗರಂ ಪಾನಿ ಪಿಯಾ. ಪಿಯಾ ಅಂದ್ರೆ ಕುಡಿದೆ. ಪೀತಾ ಹೂಂ, ಪೀ ರಹಾ ಹೂಂ, ಹಾಗೆ ಪಿಯಾ. ಅಮ್ಮನೊಂದಿಗೆ ಮಾತಾಡ್ತೇನೆ. ಈಗ ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಹೇಳ್ಕೋಬೇಕು. ಅದನ್ನು ನಾವು ಹಿಂದಿನಲ್ಲಿ ಹೇಳ್ಕೋಬೇಕು. ಮಾ ಸೆ ಬಾತ್ ಕರ್ತಾ ಹೂಂ. ಮಾ ಸೆ
ಅಥವಾ ಮಾ ಕೆ ಸಾಥ್ ಅಂತಾನು ಹೇಳ್ಬಹುದು. ಮಾ ಕೆ ಸಾಥ್ ಅಥವಾ ಮಾ ಸೆ ಬಾತ್ ಕರ್ತಾ ಹೂಂ. ಅಮ್ಮ ಇವತ್ತು ಏನ್ ತಿಂಡಿ ಮಾಡ್ತಿದೀಯಾ? ಅಮ್ಮ ಇವತ್ತು ಏನ್ ತಿಂಡಿ ಮಾಡ್ತಾ ಇದೀಯಾ? ಈಗ ಏನಂತ ಹೇಳ್ಬೇಕು? ಅಮ್ಮ ಅನ್ನೋದಕ್ಕಂತೂ ಗೊತ್ತಿದೆಯಲ್ಲ, ನೀವು ಯಾವ ತರ ಕರಿತೀರೋ ಹಾಗೆ ಕರೀರಿ. ಮಾ ಅಮ್ಮ ಏನ್ ಬೇಕಾದ್ರೂ ಕರಿಬಹುದು. ಓಕೆ. ಮಾ आज नाश्ते में क्या बना रही हो? आज नाश्ते में ಅಂದ್ರೆ ತಿಂಡಿಗೆ ಏನ್ ಮಾಡ್ತಾ ಇದೀಯಾ? आज नाश्ते में ನಾಷ್ಟಾ ಅಂದ್ರೆ ತಿಂಡಿ, ಅಥವಾ ಕ್ಯಾ ನಾಶ್ತಾ ಬನಾ ರಹಿ ಹೋ ಅಂತಾನು ಕೇಳ್ಬಹುದು. ಓಕೆ. आज क्या नाश्ता बना रही हो, ನಾಷ್ಟಾ ಅಂದ್ರೆ ತಿಂಡಿ ಅನ್ನೋದನ್ನ ನೆನ್ಪಿಟ್ಕೊಂಡಾಯ್ತು. ಬನಾ ರಹಿ ಹೋ, ಬನಾ ರಹಿ ಹೋ. ಕ್ಯಾ ನಾಶ್ತಾ ಕರ್ ರಹಿ ಹೋ ಅಂತ ಕೇಳ್ಬೇಡಿ, ಮಾಡುವುದು ಕರ್ನ ಅಂತ ಹೇಳಿ. ಇಲ್ಲಿ ಮೇಕಿಂಗ್ ಅಲ್ಲ, ತಿಂಡಿ ಮಾಡೋದು ಅಂದ್ರೆ ಬನಾನಾ ಅಂದ್ರೆ ನಾಶ್ತೆ ಮೇ ಕ್ಯಾ ಬನಾ ರಹಿ ಹೋ ಅಂತಾನೆ ಕೇಳ್ಬೇಕು. ನಾಶ್ತಾ ಕರ್ ರಹಿ ಹೋ ಅಂದ್ರೆ ತಿನ್ನೋದಾಗತ್ತೆ, ಏನ್ ತಿಂತಿದ್ಯಾ ಅಂತ ಆಗ್ಬಿಡುತ್ತೆ. ದೋಸೆ ಮಾಡುತ್ತಿದ್ದೇನೆ ಅಮ್ಮ ಹೇಳಿದಳು, ಅದು ಗೊತ್ತಾಗ್ಬೇಕಲ್ವಾ ನಮ್ಗೆ. ದೋಸೆ ಮಾಡ್ತಾ ಇದ್ದೀನಿ ಅಮ್ಮ ಹೇಳ್ತಾಳೆ ಅಲ್ವಾ. ಅಮ್ಮ ಹೇಳಿದಳು ಹೇಗೆ ಹೇಳ್ಬೇಕು ಹಿಂದಿನಲ್ಲಿ? ದೋಸಾ ಬನಾ ರಹಿ ಹೂಂ. ಅಲ್ಲಿ ಮೈ ಬರ್ಲಿಲ್ಲ, ಬೇಕಿಲ್ಲ ಅಲ್ವಾ. ದೋಸೆ ಮಾಡ್ತೀನಿ, ನಾನು ದೋಸೆ ಮಾಡುತ್ತಿದ್ದೇನೆ ಅಂತ ಹೇಳ್ಬೇಕಾ? ಇಲ್ಲ ಅಲ್ವಾ. ಕಾನ್ವರ್ಸೇಷನ್ ಅಲ್ಲಿ ದೋಸಾ ಬನಾ ರಹಿ ಹೂಂ. ಮಾನೆ ಕಹಾ, ಅಮ್ಮ ಹೇಳಿದಳು. ಮಾನೆ ಕಹಾ. ನೋಡಿ, ನಂಗೆ ದೋಸೆ ಬೇಡ ನಾನು ಹೇಳಿದೆ. ನನ್ಗೆ ದೋಸೆ ಬೇಡ. ನೋಡಿ, ಕಾನ್ವರ್ಸೇಷನ್ ಬೇರೆಯವ್ರ ಹತ್ರ ಮಾತಾಡ, ಅಮ್ಮ ದೋಸೆ ಮಾಡ್ತೀನಿ ಅಂದ್ರು, ನನ್ಗೆ ದೋಸೆ ಬೇಡ ಅಂತ ನಾನು ಹೇಳ್ದೆ, ಇದೆಲ್ಲ ಬೇಕಾಗುತ್ತಲ್ವಾ. ಸೊ ಹಾಗಾಗಿ ಈ ತರದ ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ. ನಂಗೆ ದೋಸೆ ಬೇಡ ನಾನು ಹೇಳ್ದೆ. ನನಗೆ ಮುझे ದೋಸಾ ನಹಿ ಚಾಹಿಯೇ ಮೈನೆ ಕಹಾ. ನೋಡಿ, ಇಲ್ಲಿ ಮಾನೆ ಕಹಾ ಅಮ್ಮ ಹೇಳಿದಳು, ಇಲ್ಲಿ ನಾನು ಹೇಳಿದೆ ಮೈನೆ ಕಹಾ. ಮುझे ದೋಸಾ ನಹಿ ಚಾಹಿಯೇ. ನಹಿ ಚಾಹಿಯೇ ಅಂದ್ರೆ ಡೋಂಟ್ ವಾಂಟ್ ಅಂದ್ರೆ ಬೇಡ, ಚಾಹಿಯೇ ಅಂದ್ರೆ ಬೇಕು. ಕ್ಯಾ ನಹಿ ಚಾಹಿಯೇ? ದೋಸಾ ನಹಿ ಚಾಹಿಯೇ ಮೈನೆ ಕಹಾ, ನಾನು ಹೇಳಿದೆ. ಯಾಕೆ? ಅಮ್ಮ ಕೇಳಿದರು. ಯಾಕೆ? ಯಾಕೆ ಅನ್ನೋದಕ್ಕೇನು ಹಿಂದಿನಲ್ಲಿ ಗೊತ್ತಿದೆಯಲ್ಲ. ಕ್ಯೂ? ಮಾನೆ ಪೂಛ ಆಸ್ಕ್ಡ್. ನೋಡಿ, ಇಲ್ಲಿ ಸೆಡ್ ಬೇರೆ ಆಸ್ಕ್ಡ್ ಬೇರೆ ಅಲ್ವಾ. ಮಾನೆ ಪೂಛ ಅಮ್ಮ ಕೇಳಿದರು. ನೋಡಿ, ಅಮ್ಮ ಹೇಳಿದರು ಕಹ, ಅಮ್ಮ ಕೇಳಿದರು ಪೂಛ. ಮಾನೆ ಪೂಛ. ಕ್ಯೂ? ಮಾನೆ ಪೂಛ. ನಿನ್ನೆ ಕೂಡ ದೋಸೆ ತಿಂದಿದ್ದೆ. ನಿನ್ನೆ ಕೂಡ ದೋಸೆ ತಿಂದಿದ್ದೆ ನಾನು ಹೇಳಿದೆ. ಕಲ್ ಭೀ. ನೋಡಿ, ನಿನ್ನೆ ಕೂಡ ಅನ್ನೋದಕ್ಕೇನು? ಕಲ್ ಭೀ ದೋಸಾ ಖಾಯಾ ಥಾ. ದೋಸಾ ಖಾಯಾ ಥಾ ಮೈನೆ ಕಹಾ, ನಾನು ಹೇಳಿದೆ. ಕಲ್ ಭೀ ದೋಸಾ ಖಾಯಾ ಥಾ ಮೈನೆ ಕಹಾ. ಇವತ್ತು ಮಸಾಲೆ ದೋಸೆ ಮಾಡ್ತಿದ್ದೀನಿ. ಅಮ್ಮ ಹೇಳೋದೇನು? ಇವತ್ತು ಮಸಾಲೆ ದೋಸೆ ಮಾಡ್ತಿದ್ದೀನಿ ಅಂತ ಹೇಳೋದು. ಹಿಂದಿನಲ್ಲೇನು? ಇವತ್ತು ಗೊತ್ತಿದೆ, ಮಸಾಲ ದೋಸೆನ ಹೇಳ್ತೀರಾ. ಮಾಡುತ್ತಿದ್ದೇನೆ ಆಲ್ರೆಡಿ ನೀವು ಕೇಳಿದ್ದೀರಾ, ಹೇಳಿ. ಆಜ್ ಮಸಾಲಾ ದೋಸಾ ಬನಾ ರಹಿ ಹೂಂ. ಬನಾ ರಹಿ ಹೂಂ. ಹೌದಾ? ಹಾಗಿದ್ರೆ ಸರಿ, ನಾನು ದೋಸೆ ತಿಂತೀನಿ. ಹೌದಾ? ಐಸಾ ಕ್ಯಾ? ತಬ್ ತೋ ಮೈ ದೋಸಾ ಖಾऊंगा. ತಬ್ ತೋ ಮೈ ದೋಸಾ ಖಾऊंगा. ಚಹಾ ಮಾಡ್ಲಾ? ಟೀ ಮಾಡ್ಲಾ? ಅಮ್ಮ ಕೇಳ್ತಾರಲ್ಲ ಯೂಶಲಿ. ಈಗ ಅಮ್ಮ ಕೇಳಿರೋದು ಟೀ ಮಾಡ್ಲಾ? ಚಾಯ್ ಬನಾವು. ನೋಡಿ, ಟೀ ಮಾಡ್ಲಾ ಅಂತ ಕೇಳ್ಬೇಕಾದ್ರೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಚಾಯ್ ಬನಾವು. ಟೀ ಮಾಡ್ಲಾ? ಚಾಯ್ ಕರು ಅಂತ ಹೇಳ್ಬೇಡಿ ಇಲ್ಲೆಲ್ಲ. ಚಾಯ್ ಬನಾವು. ಹಾ ಮಾಡು, ಆದ್ರೆ ಬೇಗ ಮಾಡ್ಬೇಕು. ಹಾ ಕರೋ ಅಥವಾ ಬನಾವೋ. ಲೇಕಿನ್ ಜಲ್ದಿ ಬನಾನಿ ಹೇ. ಚಾಯ್ ಅಲ್ಲ, ಸ್ತ್ರೀಲಿಂಗ, ಅದಕ್ಕೆ ಜಲ್ದಿ ಬನಾನಿ ಹೇ ಅಂತ ಬರುತ್ತೆ. ಹಾ ಬನಾವೋ ಲೇಕಿನ್ ಜಲ್ದಿ ಬನಾವೋ ಅಥವಾ ಜಲ್ದಿ ಬನಾನಿ ಹೇ. ಸಂಜೆ ಎಷ್ಟು ಗಂಟೆಗೆ ಬರ್ತೀಯಾ? ಅಮ್ಮ ಕೇಳ್ಬೋದು ಅಲ್ವಾ. ಸಂಜೆ ಎಷ್ಟು ಗಂಟೆಗೆ ಬರ್ತೀಯಾ? ಶಾಮ್ ಕೋ ಕಿತ್ನೆ ಬಜೆ ಆವೋಗೆ. ನೋಡಿ, ಅಮ್ಮ ಕೇಳಿದಿಕ್ಕೇನು? ಶಾಮ್ ಕೋ ಕಿತ್ನೆ ಬಜೆ ಆವೋಗೆ. ಹಿಂದಿನಲ್ಲಿ ಹೀಗೆ, ಶಾಮ್ ಕೋ ಕಿತ್ನೆ ಬಜೆ, ಎಷ್ಟು ಗಂಟೆಗೆ, ಆವೋಗೆ ಬರ್ತೀಯಾ. ಗೊತ್ತಿಲ್ಲ, ಒಂದು ಮೀಟಿಂಗ್ ಇದೆ. ಗೊತ್ತಿಲ್ಲ. ಗೊತ್ತಿಲ್ಲ, ಪತಾ ನಹಿ ಏಕ್ ಮೀಟಿಂಗ್ ಹೇ.
ಗೊತ್ತಿಲ್ಲ, ಒಂದು ಮೀಟಿಂಗ್ ಇದೆ, ಹಾಗಾಗಿ ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ ಅಂತ. ಏಕ್ ಮೀಟಿಂಗ್ ಹೇ. ಸರಿ ನಾನು ಹೊರಡ್ತೀನಿ. ಸರಿ, ನಮ್ಗೆ ನಾವೇ ಹೇಳ್ಕೊಳ್ಳೋದು, ಸರಿ ನಾನು ಹೊರಡ್ತೀನಿ ಅಂತ. ಠೀಕ್ ಹೇ ಮೈ ನಿಕಲ್ತಾ ಹೂಂ. ಅಮ್ಮನಿಗೆ ಬೇಕಾದ್ರೆ ಹೇಳ್ಬೋದು, ಸರಿ ನಾನು ಹೊರಡ್ತೀನಿ ಅಂತ. ಠೀಕ್ ಹೇ ಮೈ ನಿಕಲ್ತಾ ಹೂಂ. ಇವತ್ತು ಬಸ್ಸಲ್ಲಿ ಹೋಗ್ತೀನಿ. ನೋಡಿ, ನಮ್ಗೆ ನಾವೇ ಹೇಳ್ಕೊಳ್ತಾ ಇದ್ದೀವಿ. ಇವತ್ತು ಬಸ್ಸಲ್ಲಿ ಹೋಗ್ತೀನಿ. ಆಜ್ ಬಸ್ ಮೇ ಜಾತಾ ಹೂಂ. ಆಜ್ ಬಸ್ ಮೇ ಜಾತಾ ಹೂಂ. ನಿನ್ ಫ್ರೆಂಡ್ ನಿನ್ ಜೊತೆ ಬರಲ್ವಾ? ಅಮ್ಮ ರಿಪ್ಲೈ ಕೇಳ್ತಾರೆ, ಬಸ್ಸಲ್ಲಿ ಹೋಗ್ತೀನಿ ಅನ್ಕೊಂಡಿದ್ದಕ್ಕೆ. ನಿನ್ನ ಫ್ರೆಂಡ್ ನಿನ್ ಜೊತೆ ಬರಲ್ವಾ? ನಿನ್ನ ಫ್ರೆಂಡ್ ತುಮ್ಹಾರಾ ದೋಸ್ತ್, ನಿನ್ನ ಜೊತೆ ತುಮ್ಹಾರೇ ಸಾಥ್. ನಹಿ ಆಯೇಗಾ ಕ್ಯಾ? ಬರಲ್ವಾ? ನೋಡಿ, ನಹಿ ಆಯೇಗಾ ಕ್ಯಾ. ತುಮ್ಹಾರಾ ದೋಸ್ತ್ ತುಮ್ಹಾರೇ ಸಾಥ್ ನಹಿ ಆಯೇಗಾ ಕ್ಯಾ. ಇವತ್ತು ಅವನ್ ಬರಲ್ಲ, ಅವನ್ ಹುಷಾರಿಲ್ಲ. ಇವತ್ತು ಅವನ್ ಬರಲ್ಲ ಅಂತ ಹೇಳ್ಬೇಕು. ಇವತ್ತು ಆಜ್ ವಹ ನಹಿ ಆಯೇಗಾ. ಆಜ್ ವಹ ನಹಿ ಆಯೇಗಾ, ಬರ್ತಾನೆ, ಆಯೇಗಾ. ನಹಿ ಆಯೇಗಾ ಬರಲ್ಲ. ಅವನಿಗೆ ಹುಷಾರಿಲ್ಲ. ಉಸ್ಕಿ ತಬೀಯತ್ ಠೀಕ್ ನಹಿ ಹೇ. ತಬೀಯತ್ ಠೀಕ್ ನಹಿ ಹೇ, ಅವನ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ ಅಂತ ಹೇಳ್ಬೇಕಾದ್ರೆ. ಇವತ್ತಿನ ವಾತಾವರಣ ಹೇಗಿದೆ? ಯೋಚನೆ ಮಾಡ್ಕೊಳ್ಳೋದು ಮನ್ಸಲ್ಲೇನೆ, ಹಿಂದಿನಲ್ಲಿ. ಇವತ್ತಿನ ವಾತಾವರಣ ಹೇಗಿದೆ? ಆಜ್ ಕಾ ಮೌಸಮ್ ಕೈಸಾ ಹೇ. ನೋಡಿ, ಮೌಸಮ್ ವಾತಾವರಣ. ಆಜ್ ಕಾ ಮೌಸಮ್ ಕೈಸಾ ಹೇ, ವೆದರ್ ಹೇಗಿದೆ ಅಂತೀವಲ್ಲ, ಮೌಸಮ್ ಅಂದ್ರೆ ವೆದರ್. ಇವತ್ತು ಬಿಸಿಲು ಬಂದಿದೆ, ಮಳೆ ಇಲ್ಲ. ಇವತ್ತು ಬಿಸಿಲು ಬಂದಿದೆ. ನೋಡಿ, ಬಿಸಿಲು ಅನ್ನೋದಕ್ಕೆ ಧೂಪ್. ಆಜ್ ಧೂಪ್ ನಿಕ್ಲಿ ಹೇ. ಆಜ್ ಧೂಪ್ ನಿಕ್ಲಿ ಹೇ. ಬಾರಿಶ್ ನಹಿ ಹೇ, ಮಳೆ ಇಲ್ಲ, ಬಾರಿಶ್ ನಹಿ ಹೇ. ಆಜ್ ಧೂಪ್ ನಿಕ್ಲಿ ಹೇ, ಬಾರಿಶ್ ನಹಿ ಹೇ. ನಾನೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಹೇಳ್ಕೊಬೋದಲ್ಲ, ಎಷ್ಟು ಸೆಂಟೆನ್ಸ್ ಬೇಕಾದ್ರೂ ಮಾಡ್ಬೋದಲ್ವಾ. ನಾನು ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಅಬ್ ಮೈ ಬಸ್ ಮೇ ಜಾ ರಹಾ ಹೂಂ. ಹೋಗ್ತಾ ಇದ್ದೀನಿ. ಜಾ ರಹಾ ಹೂಂ. ಕಿಸ್ಮೆ? ಬಸ್ ಮೇ ಜಾ ರಹಾ ಹೂಂ. ಹಾಡ್ ಕೇಳ್ತಾ ಹೋಗ್ತಿದ್ದೀನಿ. ಹಾಡನ್ನು ಕೇಳ್ತಾ ಹೋಗ್ತಿದ್ದೀನಿ. ಹಾಡನ್ನು ಕೇಳುತ್ತಾ. ಗಾನಾ ಸುನ್ತೆ ಜಾ ರಹಾ ಹೂಂ. ಗಾನಾ ಸುನ್ತೆ ಜಾ ರಹಾ ಹೂಂ. ನಂಗೆ ನಿದ್ದೆ ಬರ್ತಾ ಇದೆ. ನೋಡಿ, ನಿದ್ದೆ ಬರ್ತಾ ಇದೆ ಅನ್ಕೊಳ್ಳೆ ಮಲ್ಕೊಳ್ಳೋದಲ್ಲ, ನಿದ್ದೆ ಬರ್ತಾ ಇದೆ ಅಂತ ಹೇಳ್ಕೋಬೇಕು, ಹಿಂದಿ ಕಲಿಬೇಕು ಅಂದ್ರೆ ಅಲ್ವಾ. ನಂಗೆ ನಿದ್ದೆ ಬರ್ತಾ ಇದೆ. ಮುझे नींद आ रही है. मुझे नींद आ रही है. ನೀಂದ್ ಸ್ತ್ರೀಲಿಂಗ, ಹಾಗಾಗಿ ನಾವು ಆ ರಹಿ ಅಂತ ಹೇಳ್ಬೇಕು. ಇದೇನು ಲಡ್ಕಿ ಅಂತ ಅನ್ಕೋಬೇಡಿ. ನೀಂದ್ ಆ ರಹಿ ಹೇ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರಿಗೆ ಯೂಸ್ ಮಾಡಿ ಸೆಂಟೆನ್ಸ್, ನೀಂದ್ ಆ ರಹಿ ಹೇ. ಇವತ್ತು ತುಂಬಾ ಟ್ರಾಫಿಕ್ ಇದೆ. ಟ್ರಾಫಿಕ್ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋ ಬದಲು ಒಂದು ಸೆಂಟೆನ್ಸ್ ಹೇಳೋಣ. ಏನಂತ? ಇವತ್ತು ತುಂಬಾ ಟ್ರಾಫಿಕ್ ಇದೆ. ಆಜ್ ಬಹುತ್ ಟ್ರಾಫಿಕ್ ಹೇ. ಆಜ್ ಬಹುತ್ ಟ್ರಾಫಿಕ್ ಹೇ. ಆಫೀಸ್ ತಲುಪೋದು ತಡವಾಗಬಹುದು. ಆಫೀಸ್ ತಲುಪೋದು ತಡವಾಗಬಹುದು, ಲೇಟ್ ಆಗಬಹುದು. ಹಿಂದಿನಲ್ಲಿ ಆಫೀಸ್ ಪಹುಂಚನೆ ಮೇ ದೇರ್ ಹೋಗಿ. ಶಾಯದ್ ಆಫೀಸ್ ಪಹುಂಚನೆ ಮೇ ದೇರ್ ಹೋಗಿ. ಏನ್ ಮಾಡ್ಲಿ? ಏನು ಮಾಡಕ್ಕಾಗಲ್ಲ. ಏನ್ ಮಾಡ್ಲಿ? ಏನ್ ಮಾಡ್ಲಿ ಅನ್ನೋದಕ್ಕೇನು? ಕ್ಯಾ ಕರು? ಕ್ಯಾ ಕರು? ಕುಚ್ ನಹಿ ಕರ್ ಸಕ್ತಾ. ಕುಚ್ ನಹಿ ಕರ್ ಸಕ್ತಾ, ಏನು ಮಾಡಕ್ಕಾಗಲ್ಲ. ಇದ್ರಲ್ಲಿ ನನ್ ತಪ್ಪಿಲ್ಲ. ನೋಡಿ, ಮನ್ಸಲ್ಲಿ ಅನ್ಕೊಂಡಿರ್ತೀವಿ, ಅದನ್ನೇ ಜೋರಾಗಿ ನಾವು ಹೇಳ್ಕೊಳ್ಳೋದು ಸೆಂಟೆನ್ಸ್ ಮಾಡಿ ಹಿಂದಿಲಿ. ನಾವು ನಮ್ಮ ಲ್ಯಾಂಗ್ವೇಜ್ ಏನು, ನಮ್ಮ ಮದರ್ ಟಂಗ್ ಅಲ್ಲಿ ಯೋಚನೆ ಮಾಡ್ಕೊಳ್ಳೋ ಬದಲು ಹಿಂದಿನಲ್ಲಿ ಯೋಚನೆ ಮಾಡ್ಕೊಳ್ಳೋಣ. ಇದರಲ್ಲಿ ನನ್ನ ತಪ್ಪಿಲ್ಲ. ಇಸ್ಮೇ ಮೇರಿ ಗಲ್ತಿ ನಹಿ ಹೇ. ತಪ್ಪು, ಗಲ್ತಿ. ಇಸ್ಮೇ ಮೇರಿ ಗಲ್ತಿ ನಹಿ ಹೇ. ಗಲ್ತಿ ಬಂದಾಗ ಮೇರಿನೇ ಬರ್ಬೇಕು. ಆದ್ರೂ ಬೇಗ ಮನೆಯಿಂದ ಹೊರಡ್ಬೇಕಿತ್ತು. ಆದ್ರೂ ಫಿರ್ ಭಿ ಜಲ್ದಿ ಘರ್ ಸೆ ನಿಕಲ್ನಾ ಥಾ. ಫಿರ್ ಭಿ ಜಲ್ದಿ ಘರ್ ಸೆ, ಮನೆಯಿಂದ, ಘರ್ ಸೆ ಹೊರಡಬೇಕಿತ್ತು, ನಿಕಲ್ನಾ ಥಾ. ನಾಳೆ ಎಷ್ಟೊತ್ತಿಗೆ ಹೊರಡ್ಲಿ ಅನ್ಕೊಳ್ಳೋಣ. ನೋಡಿ, ನಮ್ಮನ್ನ ನಾವು ಕೇಳ್ಕೊಳ್ಳೋದು ಕ್ವೆಶ್ಚನ್. ನಾಳೆ ಎಷ್ಟೊತ್ತಿಗೆ ಹೊರಡ್ಲಿ? ಕಲ್ ಕಿತನೆ ಬಜೆ ನಿಕಲೂ. ನೋಡಿ, ನಿಕಲೂ, ಆವು, ಜಾವು ಹಾಗೆಲ್ಲ ಬಂದಾಗ ಅದನ್ನ ಪ್ರಶ್ನೆ ಕೇಳ್ಕೊಳ್ಳೋದು ನಮ್ಮನ್ನೇ ನಾವೇ. ನೋಡಿ, ಆವು ಕಲ್ ಕಿತನೆ ಬಜೆ ನಿಕಲೂ.
ಬೇಗ ಹೊರಡ್ತೀನಿ. ಜಲ್ದಿ ನಿಕಲ್ತಾ ಹೂँ, ಯಾಕಂದ್ರೆ ಇವತ್ತು ಟ್ರಾಫಿಕ್ ಜಾಮ್ ಆಯ್ತಲ್ಲ ಅದಕ್ಕೆ ಜಲ್ದಿ ನಿಕಲ್ತಾ ಹೂँ. ನಾನು ನನ್ನೊಂದಿಗೆ ಮಾತಾಡ್ಕೊಳ್ತಾ ಇದ್ದೀನಿ ಅಲ್ವಾ, ನಾನು ನನ್ನೊಂದಿಗೆ ಮಾತಾಡಿಕೊಳ್ತಿದ್ದೀನಿ. ಮೈ ಅಪ್ನೆ ಆಪ್ ಸೆ ಬಾತ್ ಕರ್ ರಹಾ ಹೂँ, ನನ್ನೊಂದಿಗೆ ಮೈ ಅಪ್ನೆ ಆಪ್ ಸೆ ಬಾತ್ ಕರ್ ರಹಾ ಹೂँ, ಮೈ ಖುದ್ ಸೆ ಬಾತ್ ಕರ್ ರಹಾ ಹೂँ ಅಂತಾನು ಹೇಳ್ಬೋದು. ಓಕೆ, ಯಾಕೆ ಗೊತ್ತಾ ಈಗ ನಾನು ಮಾತಾಡ್ತಿರೋದು ನನಗೆ ನಾನೇ ಹಿಂದಿನಲ್ಲಿ? ಯಾಕೆ ಗೊತ್ತಾ? ಕ್ಯೋ ಪತಾ ಹೇ? ಯಾಕೆಂದ್ರೆ ನಾನು ಹಿಂದಿ ಕಲಿತಾ ಇದ್ದೀನಿ. ಯಾಕೆಂದರೆ ಅನ್ಕೂಡ್ಲೆ ವೈ ಬಿಕಾಸ್, क्योंकि मैं हिंदी सीख रहा हूँ, क्योंकि मैं हिंदी सीख रहा हूँ. ಹೊಸ ಭಾಷೆ ಕಲಿಯಲು ಹೀಗೆ ಮಾಡಬೇಕು, ಹೊಸ ಭಾಷೆ ಕಲಿಯೋಕೆ ಹೀಗೆ ಮಾಡಬೇಕು. ಹಿಂದಿನಲ್ಲಿ ಏನು ಹೇಳ್ತೀವಿ? ನೈ ಭಾಷಾ ಸೀಖ್ನೆ ಕೆ ಲಿಯೇ, ಹೊಸ ಭಾಷೆ ಕಲಿಯಲು ನೈ ಭಾಷಾ ಸೀಖ್ನೆ ಕೆ ಲಿಯೇ ಐಸಾ ಕರ್ನಾ ಹೇ, ಹೀಗೆ ಮಾಡಬೇಕು. ಐಸಾ ಕರ್ನಾ ಹೇ, ಹೀಗೆ ಮಾಡಬೇಕಾಗುತ್ತೆ. ಐಸಾ ಕರ್ನಾ ಪಡ್ತಾ ಹೇ, ಹೀಗೆ ಮಾಡು. ಐಸಾ ಕರೋ, ಹೀಗೆಲ್ಲ ಚೇಂಜಸ್ ಮಾಡ್ಬೋದು. ಹೊಸ ಭಾಷೆ ಕಲಿಯಲು ಹೀಗೆ ಮಾಡಬೇಕು. ನೈ ಭಾಷಾ ಸೀಖ್ನೆ ಕೆ ಲಿಯೇ ಐಸಾ ಕರ್ನಾ ಹೇ. ಈಗ ನನಗೆ ಹಿಂದಿ ಬರ್ತಾ ಇದೆ. ಅಬ್ ಮುझे ಹಿಂದಿ ಆ ರಹಿ ಹೇ. ನೋಡಿ, ಅಬ್ ಮುझे ಹಿಂದಿ ಆ ರಹಿ ಹೇ. ಹಿಂದಿ ಅಂತ ಯೂಸ್ ಮಾಡಿದಾಗ ರಹಿ ಹೇ ಅಂತಲೇ ಬರುತ್ತೆ. ಹೌದು, ಬಿಡಬೇಡ, ಅಭ್ಯಾಸ ಮಾಡ್ತಾ ಇರು. ಹೌದು, ಬಿಡಬೇಡ. ಹಾ, छोड़ो मत, ಬಿಡಬೇಡ. छोड़ो मत छोड़ो. ಅಭ್ಯಾಸ करते रहो, ಮಾಡ್ತಾ ಇರು, करते रहो. ಖಂಡಿತ ಮಾಡುತ್ತೇನೆ. ಖಂಡಿತ, ಜರೂರ್ ಕರೂಂಗಾ, ಮಾಡುತ್ತೇನೆ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಅದು ಬೇಕಲ್ವಾ? ನನಗೆ ನನ್ನ ಮೇಲೆ ನಂಬಿಕೆ ಇದೆ. ವಿಡಿಯೋ ಎಂಡ್ವರೆಗೂ ನೀವು ಬಂದಿದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಇದ್ದೇ ಇರುತ್ತೆ. ಹಾಗಾಗಿ ಫುಲ್ ವಿಡಿಯೋ ನೋಡಿದ್ದೀರಾ, ಯಾಕಂದ್ರೆ ಕಲಿಯೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಮುझे ಖುದ್ ಪರ್ ಭರೋಸಾ ಹೇ. ನನಗೆ ಖುದ್ ಪರ್, ನನ್ನ ಮೇಲೆ, ಭರೋಸಾ ಹೇ, ನಂಬಿಕೆ ಇದೆ. ಓಕೆ, ಸೊ ಈಗ ಈ 4 ಏನು ಸೆಂಟೆನ್ಸ್ ಕೊಡ್ತೀನಿ, ಇದನ್ನ ನಾವು ಹಿಂದಿನಲ್ಲಿ ಟೈಪ್ ಇದು ಮಾಡಿ ಏನು ಕಮೆಂಟ್ಸ್ ಅಲ್ಲಿ ಹೇಳಿ ನನಗೆ. ಹಿಂದಿ ತುಂಬಾ ಸುಲಭ ಇದೆ. ನಾನು ಕಲಿಯಬಲ್ಲೆ. ಖಂಡಿತ ಕಲಿಯುತ್ತೇನೆ. ಹಿಂದಿಯಲ್ಲಿ ಮಾತನಾಡುತ್ತೇನೆ. ಈ 4 ಸೆಂಟೆನ್ಸ್ಗಳನ್ನ ನೀವು ಹಿಂದಿ ನಿಮಗೆ ಟೈಪ್ ಗೊತ್ತಾಗ್ಲಿಲ್ಲ ಅಂದ್ರೆ ಇಂಗ್ಲಿಷಲ್ಲೋ ಅಥವಾ ಕನ್ನಡದಲ್ಲೇನೆ ಹಿಂದಿ ತರ ಟೈಪ್ ಮಾಡಿದ್ರಾಯ್ತು. ಹಿಂದಿ ಅನ್ನೋದನ್ನ ನೀವೀಗ ನಾನು, ಮೈ ಅನ್ನೋದನ್ನ MAI ಮೈ ಹಾಗೆ, ಅಥವಾ ಕನ್ನಡದಲ್ಲಾದ್ರೂ ಟೈಪ್ ಮಾಡಿ. ಹಿಂದಿಲೇ ಟೈಪ್ ಮಾಡಬೇಕು ಅಂತ ಏನಿಲ್ಲ, ಯಾಕಂದ್ರೆ ಎಷ್ಟೋ ಜನ ಹಿಂದಿ ಓದ್ದಲ್ಲೇ ಇರೋರು ಹಿಂದಿ ಕಲಿತಾ ಇರೋದ್ರಿಂದ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ಟೈಪ್ ಮಾಡಿ. ಓಕೆ, सुनने के लिए आप सबको धन्यवाद. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಇರುತ್ತೆ. ಹಿಂದಿ ಕಲಿಯೋ ನಿಮ್ಮ ಜರ್ನಿ ಯಾವುದೇ ಅಡೆತಡೆ ಇಲ್ಲದೆ ಮುಂದೆ ಹೋಗ್ತಾ ಇರುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.